ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ, ನಾನು ಸಂಜೆ 5 ಗಂಟೆಗೆ ಮಾರ್ಕೆಟಿಗೆ ಹೋಗಿದ್ದೆ. ಮಾರ್ಕೆಟಿಗೆ ಹೋಗಿ ಹಾಗೆ ಲೈನಿಂಗ್ ತರೋದಿತ್ತು. ಲೈನಿಂಗ್ ಎಲ್ಲ ತಗೊಂಡು ಫಾಲ್ಸು, ಲೈನಿಂಗು, ದಾರ, ಮಷಿನ್ ಸೂಜಿ ಎಲ್ಲ ತರೋದಿತ್ತು. ಹೀಗಾಗಿ ಮಾರ್ಕೆಟಿಗೆ ಹೋಗಿದ್ದೆ. ಎಲ್ಲ ತಗೊಂಡು ಆಮೇಲೆ ತರಕಾರಿ ಖಾಲಿಯಾಗಿತ್ತು. ಎಲ್ಲ ತರಕಾರಿ ತೊಗೊಂಡು ಬಂದೆ. ಮೆಂತ್ಯ ಸೊಪ್ಪು ನೋಡಿ 10 ರೂಪಾಯಿಗೆ ಒಂದು. ಸೌತೆಕಾಯಿ, ಇದು ನೀರು ಸೌತೆಕಾಯಿ, ಮುಳ್ಳು ಸೌತೆಕಾಯಿನೂ ಅಂತ ಹೇಳ್ತಾರೆ. ನೀವು ಏನು ಹೇಳ್ತೀರಾ ಕಮೆಂಟ್ ಮಾಡಿ. ಟೊಮೆಟೊ ನೋಡಿ, 1 kg ಟೊಮೆಟೊ ತೊಗೊಂಡು ಬಂದೆ. ಗಜ್ಜರಿ, ಕ್ಯಾರೆಟ್, ಅದೊಂದು ಅರ್ಧ kg ಕ್ಯಾರೆಟ್ ತೊಗೊಂಬಂದೆ. ಹಾಗೆ ಲಿಂಬೆಹಣ್ಣು, ಮತ್ತು ಇದು ರಾಜಗಿರಿ ಸೊಪ್ಪು, ಅದು 10 ರೂಪಾಯಿ. ಮೆಂತ್ಯ ಸೊಪ್ಪು 10 ರೂಪಾಯಿ, ಎರಡು 10 ರೂಪಾಯಿ ಒಂದು. ಈಗ ನೋಡಿ, ಎಲ್ಲ ತರಕಾರಿ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಮೆಂತ್ಯ ಸೊಪ್ಪೆಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ. ಈಗ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೋಬೇಕು. ಸೊಪ್ಪೆಲ್ಲ ತಂದರೆ ಇದು ಕೆಲಸ ತುಂಬ ಜಾಸ್ತಿ. ಇದು ಫಸ್ಟ್ ಎಲ್ಲ ನೀಟಾಗಿ ಸ್ವಚ್ಛ ಮಾಡಿಕೊಂಡು ಇಟ್ಕೊಂಡ್ರೆ ಅಡುಗೆ ಮಾಡೋದಕ್ಕೆ ಸುಲಭ ಆಗುತ್ತೆ. ಇಲ್ಲ ಅಂದರೆ ಫ್ರಿಜ್ಜೆಲ್ಲ ತುಂಬಿಬಿಡುತ್ತೆ. ಅದು ಹೊಲಸು ತುಂಬ ಇರುತ್ತೆ, ಅದರಿಂದ ಫ್ರಿಜ್ಜೆಲ್ಲ ತುಂಬಿಬಿಡುತ್ತೆ. ಹೀಗೆಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲೂ ಇಟ್ಕೊಳ್ಳಿಕ್ಕೆ ಚಲೋ ಆಗುತ್ತೆ. ಹೀಗಾಗಿ ನಾನು ತಂದು ಕೂಡಲೇ ಎಲ್ಲ ಕ್ಲೀನ್ ಮಾಡಿಕೊಂಡು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಕಟ್ಟಿಟ್ಬಿಡ್ತೀನಿ. ಅಡುಗೆ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ. ಹಾಗೆ ತೊಳೆದು ಕಟ್ ಮಾಡೋದು, ಹಾಕೋದು ಅಷ್ಟೇ ಕೆಲಸ. ಇದನ್ನು ನೋಡಿ ರಾಜಗಿರಿ ಅಂತೀವಿ ನಾವು. ನೀವು ಏನಂತೀರಿ ಕಮೆಂಟ್ ಮಾಡಿ ತಿಳಿಸಿ. ಇದು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈಗ ತರಕಾರಿ ರೇಟೆಲ್ಲ ತುಂಬ ಜಾಸ್ತಿ ಆಗಿದೆ. ಯಾವುದು ಸಸ್ತಾ ಇಲ್ಲ. ಏನು ತಗೊಂಡ್ರು ರೇಟ್ ತುಂಬಾ ರೇಟ್ ಆಗಿದೆ. ಎಷ್ಟೇ ರೇಟ್ ಆದರೂ ತೊಗೊಂಡು ಬರಲೇಬೇಕು. ತರಲಿಲ್ಲ ಅಂದರೆ ನಡೆಯಲ್ಲ. ಈ ತರಕಾರಿ ಇದೆಲ್ಲ ಒಂದು ವಾರ ಸಾಲುತ್ತೆ ನನಗೆ. ಮತ್ತು ಮೊದಲಿಂದ ಸ್ವಲ್ಪ ಇದೆ ತರಕಾರಿ, ಬದನೆಕಾಯಿ, ಬೆಂಡೆಕಾಯಿ ಇದೆ ಸ್ವಲ್ಪ. ಇದೆಲ್ಲ ಸೇರಿಸ್ಕೊಂಡು ಒಂದು ವಾರ ಆಗುತ್ತೆ. ಮೊನ್ನೆ ಈರುಳ್ಳಿ ತೊಗೊಂಡು ಬಂದಿದ್ದೀನಿ, ಒಂದು 2 kg ಅಷ್ಟು. ಬೇರೆ ಕೆಲಸಕ್ಕೆ ಹೋದಾಗ ಆವಾಗಲೇ ತೊಗೊಂಡು ಬಂದುಬಿಡ್ತೀನಿ. ನಾನು ಒಂದೇ ಕೆಲಸಕ್ಕಂತೆ ಮಾರ್ಕೆಟಿಗೆ ಹೋಗೋದೇ ಇಲ್ಲ. ಯಾವಾಗಲೂ ಒಂದು 4-5 ಕೆಲಸ ಇಟ್ಕೊಂಡೇ ನಾ ಹೋಗೋದು. ಇವತ್ತು ಅರ್ಜೆಂಟು ಬ್ಲೌಸಿಂದ ಲೈನಿಂಗ್ ಇತ್ತು, ಬ್ಲೌಸು ಅರ್ಜೆಂಟ್ ಇತ್ತು. ಹೀಗಾಗಿ ಲೈನಿಂಗ್ ತರಬೇಕಂತ ಹೋಗಿದ್ದೆ. ಹಾಗೆ ತರಕಾರಿ ತೊಗೊಂಡು ಬಂದೆ. ಎಲ್ಲ ಕೆಲಸ ಮಾಡಬೇಕೀಗ, ತುಂಬ ಕೆಲಸ ಇದೆ. ಇದೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಲೈನಿಂಗ್ ಎಲ್ಲ ಫಾಲ್ಸು, ಲೈನಿಂಗು ಎಲ್ಲ ನೀರಲ್ಲಿ ತೋಸಿಟ್ಟಿದ್ದೀನಿ. ಅದನ್ನೀಗ ಹಿಂಡಿಕೊಂಡು ಒಣಗಿಸ್ಬೇಕು. ಆಮೇಲೆ ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ತಿಕ್ಕೋಬೇಕು. ಕುಕ್ಕರಲ್ಲಿ ಅನ್ನಕ್ಕಿಟ್ಟಿದ್ದೀನಿ. ಸಾರು, ಬೆಳಿಗ್ಗೆ ಸಾರು ಮಾಡಿದ್ದೆ. ಈಗ ಇದೆ ಸಾರು. ಬೆಳಿಗ್ಗೆ ಸ್ಟಿಚ್ ಎಲ್ಲ ಮಾಡೋದಿತ್ತು, ಸ್ಟಿಚ್ ಮಾಡಿದೆ. ಈಗ ಮತ್ತೆ ಸ್ಟಿಚ್ ಕಟಿಂಗ್ ಎಲ್ಲ ಮಾಡಬೇಕು. ಈಗ ರಾತ್ರಿ ಎಲ್ಲ ಕಟಿಂಗ್ ಮಾಡಿಟ್ಕೋಬೇಕು. ಎಲ್ಲ ಕ್ಲೀನ್ ಮಾಡಿಕೊಂಡು
ಊಟ ಮಾಡಿಕೊಂಡು ಆಮೇಲೆ ಕಟಿಂಗ್ ಮಾಡ್ತೀನಿ. ಎಷ್ಟು ಕೆಲಸ ಮಾಡಿದರೂ ಕಡಿಮೆನೇ, ಕೆಲಸನೇ ಮುಗಿಯೋದಿಲ್ಲ. ಹುಕ್ಸ್ ಎಲ್ಲ ಹಚ್ಚೋದಿದೆ ಬ್ಲೌಸಿಂದು, ಅದು ಯಾವಾಗ ಆಗುತ್ತೆ ಏನೋ, ನಾಳೆ ಆದರೂ ಹಚ್ಚಬೇಕು. ಈಗ ಎಲ್ಲ ಕೆಲಸ ಮಾಡ್ತಾ ಮಾಡ್ತಾ ಸುಸ್ತಾಗ್ಬಿಡುತ್ತೆ, ಆಮೇಲೆ ನಿದ್ದೆ ಬರುತ್ತೆ, ಜಾಸ್ತಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಮಾಡಲಿಲ್ಲ ಅಂದರೆ ನಡೆಯೆಲ್ಲ ಮಾಡಲೇಬೇಕು. ನೀವು ಯಾವ ಥರ ಕೆಲಸ ಮಾಡ್ತೀರಾ? ನಿಮ್ಮ ಡೈಲಿ ರೂಟೀನ್ ಹೇಗಿರುತ್ತೆ ತಿಳಿಸಿ. ನಮ್ಮದಂತೂ ಡೈಲಿ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಕೆಲಸ ಇದ್ದೇ ಇರುತ್ತೆ, ಬೆಳಗ್ಗಿಂದ ಸಂಜೆವರೆಗೂ ಕೆಲಸ ಇದ್ದೇ ಇರುತ್ತೆ, ಖಾಲಿ ಇರೋದೇ ಇಲ್ಲ ನಾನು. ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತೆ, ಒಂದು ತಪ್ಪಿದರೆ ಒಂದು. ಹೀಗಾಗಿ ನನಗೆ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ. ಯಾವಾಗಲೂ ಬ್ಯುಸಿಯಾಗಿದ್ರೇ ಒಳ್ಳೆಯದು, ಯಾವ ಟೆನ್ಷನ್ ಮಾಡಲಿಕ್ಕೆ ಅವಕಾಶನೇ ಇರೋದಿಲ್ಲ. ಯಾವಾಗಲೂ ಬ್ಯುಸಿಯಾಗಿರಬೇಕು ಅಂದ್ರೇ ಒಳ್ಳೆಯದು. ಇಲ್ಲ ನಾವು ಖಾಲಿ ಕೂತ್ರೆ ತಲೆಯಲ್ಲಿ ಇಲ್ಲದ ಟೆನ್ಷನ್ ಎಲ್ಲ ಬರುತ್ತೆ, ಸುಮ್ಮನೆ ಚಿಂತೆ ಮಾಡಿಕೊಂಡು ಕೂಡಬೇಕು. ಅದ್ರ ಬದಲು ಕೆಲಸ ಮಾಡ್ತಾ ಇದ್ದರೆ ಯಾವ ಟೆನ್ಷನ್ನು ಇರೋದಿಲ್ಲ, ದಿನ ಹೋಗಿದ್ದೇ ಗೊತ್ತಾಗೋದಿಲ್ಲ. ಯಾವಾಗಲೂ ಖಾಲಿ ಕೂಡಲೇಬಾರ್ದು, ಏನಾದರೂ ಮಾಡ್ತಾನೇ ಇರಬೇಕು, ಅಂದರೆ ಒಳ್ಳೆಯದು. ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಸುಮ್ಮನೆ ಚಿಂತೆ ಮಾಡಿ ಇಲ್ಲದ್ದೆಲ್ಲ ಆರೋಗ್ಯ ಕೆಡಿಸ್ಕೊಂಡು ಒದ್ದಾಡೋದಕ್ಕಿಂತ ಕೆಲಸ ಮಾಡೋದೇ ಎಷ್ಟೋ ಬೆಸ್ಟು. ಕೆಲಸ ಮಾಡೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ. ನಿಮ್ಮ ಮನೆಯಲ್ಲಿ ನೀವು ಯಾವ್ಯಾವ ಕೆಲಸ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ನಮ್ಮದಂತೂ ಟೇಲರಿಂಗ್ ಮಾಡೋದು, ಮನೆ ಕೆಲಸ ಮಾಡೋದು, ಯೂಟ್ಯೂಬ್ ವಿಡಿಯೋ ಎಡಿಟ್ ಮಾಡೋದು, ಇಡೀ ದಿನ ಇದೇ ಕೆಲಸ ಆಗುತ್ತೆ ನಮ್ಮದು. ಬೇರೆ ಯೋಚನೆ ಮಾಡೋದಕ್ಕೆ ಅವಕಾಶನೇ ಇರೋದಿಲ್ಲ. ಸುಸ್ತಾದ ಕೂಡಲೇ ಮಲ್ಕೊಂಬಿಡೋದು. ಆಮೇಲೆ ಇಷ್ಟೇ ನಮ್ಮ ಕೆಲಸ. ಟೈಮ್ ಸಿಕ್ಕರೆ ಸ್ವಲ್ಪ ಮೊಬೈಲ್ ನೋಡೋದು, ಯೂಟ್ಯೂಬ್ ನೋಡೋದು. ಇಷ್ಟೇ ನೋಡಿ ನಮ್ಮ ಕೆಲಸ. ಈಗೆಲ್ಲ ಕ್ಲೀನ್ ಮಾಡಿ ಆಯಿತು. ಈಗ ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತೀನಿ. ಕ್ಲೀನ್ ಮಾಡೋದೇ ತುಂಬ ಟೈಮ್ ಹಿಡಿಯುತ್ತೆ ಇದು. ಒಂದೊಂದು ಕ್ಲೀನ್ ಮಾಡೋದಂದರೆ ಒಂದು ಅರ್ಧ ಗಂಟೆ ಮೇಲೇ ಬೇಕು ಇದಕ್ಕೆ, ಇಷ್ಟೆಲ್ಲ ಮಾಡೋದಕ್ಕೆ. ಮತ್ತು ನಾಳೆ ಬೆಳಗ್ಗೆ ಅಂದರೆ ಮತ್ತೆ ಆಗಲ್ಲ ಅಂತ ಹೇಳಿ ಈಗ ಸ್ವಚ್ಛ ಮಾಡಿ ಇಟ್ಟಿದ್ದೀನಿ ನಾನು. ಮತ್ತು ಬೆಳಗ್ಗೆ ಎಲ್ಲ ಬೇರೆ ಕೆಲಸ ಇರುತ್ತಲ್ವ, ಅಡುಗೆ ಮಾಡೋದು, ಬಟ್ಟೆ ಹೊಲಿಯೋದು ಎಲ್ಲ ಬೇರೆ ಬೇರೆ ಮತ್ತು ತುಂಬ ಕೆಲಸ ಇರುತ್ತೆ. ಹೀಗಾಗಿ ಈಗಲೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ ಸ್ವಲ್ಪ ಪಾತ್ರೆ ಇದೆ, ಅದು ತೊಳಿತಾ ಇದ್ದೀನಿ. ಅನ್ನಕ್ಕೆ ಕುಕ್ಕರ್ ಆಫ್ ಮಾಡಿದ್ದೀನಿ, ಅನ್ನ ಆಗಿದೆ. ನಾವು ಜಾಸ್ತಿ ರೊಟ್ಟಿ ಚಪಾತಿಯು ಮಾಡೋದು ತುಂಬ ಕಡಿಮೆ. ಡೈಲಿ ನಮ್ಮದು ಅನ್ನ ಸಾರು ಪಲ್ಯ ಮಾಡ್ತೀವಿ. ರೊಟ್ಟಿ ಚಪಾತಿ ಎಲ್ಲ ತಿನ್ಬೇಕು ಅನ್ನಿಸ್ದಾಗ ಅಷ್ಟೇ ಮಾಡ್ತೀವಿ. ಊಟದ ಜೊತೆ ಏನು ಜಾಸ್ತಿ ಮಾಡಲ್ಲ ನಾವು ರೊಟ್ಟಿ ಚಪಾತಿ.
ಆಮೇಲೆ ನೀವು ಯಾವ ಥರ ಅಡುಗೆ ಮಾಡ್ತೀರಾ, ಡೈಲಿ ಏನೇನು ಮಾಡ್ತೀರಾ ತಿಳಿಸಿ. ನಮ್ಮ ಜಾಸ್ತಿಯಾಗಿ ಅನ್ನ ಸಾಂಬಾರೇ ಜಾಸ್ತಿ ನಮ್ಮದು. ಈಗ ನೋಡಿ ಪಾತ್ರೆ ಎಲ್ಲ ನೀಟಾಗಿ ಜೋಡಿಸ್ತಾ ಇದ್ದೀನಿ. ಕಾಲೆಲ್ಲ ತುಂಬ ನೋಯ್ತಾ ಇದೆ, ಮಾರ್ಕೆಟಿಗೆ ಹೋಗಿ ಬಂದಲ್ವಾ, ಬೆಳಿಗ್ಗೆ ಸ್ಟಿಚ್ ಮಾಡಿದ್ದೆ, ಹೀಗಾಗಿ ಕಾಲು ತುಂಬ ನೋಯ್ತಾ ಇದೆ. ಹೋಗಲಿಲ್ಲ ಅಂದರೆ ಆಗಲ್ಲ, ಹೋಗಲೇಬೇಕು. ನಾವು ಎಷ್ಟು ವಾಕಿಂಗ್ ಮಾಡ್ತೀವಿ ಅಷ್ಟು ಒಳ್ಳೆಯದು ಆರೋಗ್ಯಕ್ಕೆ. ಈಗ ನೋಡಿ ಇದು ಕ್ಲೀನ್ ಮಾಡಿದ್ದೆಲ್ಲ ಕಸ ಆಗಿದೆ, ತರಕಾರಿದು, ಅದು ಕಸ ಹೊಡಿತಾ ಇದ್ದೀನಿ. ಕಸ ಎಲ್ಲ ಹೊಡ್ಕೊಂಡು ಸ್ವಲ್ಪ ಲೈನಿಂಗ್ ತೋಸಿಟ್ಟಿದ್ದೀನಿ, ಅದೆಲ್ಲ ಹಿಂಡ್ಕೊಂಡು ಒಣಗಿಸ್ಬೇಕು. ಹೀಗೆಲ್ಲ ಒಣಗಿಸಿಟ್ಕೊಂಡ್ರೆ ಬೆಳಗ್ಗೆ ಕಟ್ಟಿಂಗ್ ಎಲ್ಲ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಮೊನ್ನೆ ತಂದಿದ್ದು ಎಲ್ಲ ನೀರಿಗೆ ಹಾಕಿ ಒಣಗಿಸಿ ಎಲ್ಲ ಮಡಚಿಟ್ಟಿದ್ದೀನಿ. ಇದು ಮತ್ತು ಅರ್ಜೆಂಟ್ ಇತ್ತು, ಹೀಗಾಗಿ ಹೋಗಿ ತೊಗೊಂಡು ಬಂದೆ. ಈಗ ಸ್ವಲ್ಪ ಬೆಳಗ್ಗೆ ಸಾರು ಬಿಸಿ ಮಾಡ್ತಾ ಇದ್ದೀನಿ. ಈಗ ನೋಡಿ ಲೈನಿಂಗ್ ನೆನೆಸಿಟ್ಟಿದ್ದೀನಿ, ಇದನ್ನು ಈಗ ಹಿಂಡಿಕೊಂಡು ಒಣಗಿಸ್ತಾ ಇದ್ದೀನಿ. ಈಗೆಲ್ಲ ಹಿಂಡಿ ಹಾಕಿದರೆ ಬೆಳಗ್ಗೆ ಅಂದರೆ ಎಲ್ಲ ಒಣಗಿಬಿಡುತ್ತೆ. ನಾನು ಎಲ್ಲ ಬ್ಲೌಸ್ ಲೈನಿಂಗು ನೀರಲ್ಲಿ ನೆನೆಸ್ಕೊಂಡೆ ನಾನು ಹೊಲಿಯೋದು. ಹಾಗೆ ಹೊಲಿಯಲ್ಲ, ಹಾಗೆ ಹೊಲಿದ್ರೆ ಅದು ಸರಿ ಆಗಲ್ಲ. ಅದಕ್ಕೆ ನೀರಲ್ಲಿ ನೆನೆಸಿಟ್ಟು ಒಂದು ಅರ್ಧ ಗಂಟೆ 1 ಗಂಟೆ ಮುಂಚೆನೇ ನೆನೆಸಿಟ್ಟು ಆಮೇಲೆ ಹಿಂಡಿ ಒಣಗಿಸಿ ಆಮೇಲೆ ಮಡಚಿ ಇಟ್ಕೋತೀನಿ. ಫಾಲು ಹಾಗೆ ಮಾಡ್ತೀನಿ ನಾನು, ಹೀಗೆ ಡೈರೆಕ್ಟಾಗಿ ಹಾಕೋದೇ ಇಲ್ಲ, ಎಲ್ಲ ನೀರಲ್ಲಿ ನೆನೆಸ್ಕೊಂಡೇ ಹಾಕೋದು. ಹಾಗೆ ಹಾಕಿದರೆ ಅವು ಆಮೇಲೆ ಸಿಂಕ್ ಆಗುತ್ತೆ. ಹೀಗಾಗಿ ನಾನು ನೀರಲ್ಲಿ ಹಾಕ್ಕೊಂಡೇ ಹಾಕ್ತೀನಿ. ಪ್ರತಿಯೊಂದು ಲೈನಿಂಗ್ ಬ್ಲೌಸಿಗೂ ನೀರಲ್ಲಿ ಹಾಕ್ಕೊಂಡೇ ಹಾಕೋದು. ನೀವು ಟೇಲರ್ ಆಗಿದ್ದರೆ ನೀವು ಯಾವ ಥರ ಲೈನಿಂಗ್ ಯೂಸ್ ಮಾಡ್ತೀರಾ ತಿಳಿಸಿ. ಎಲ್ಲ ಹಿಂಡಿ ಜಾಡಿಸಿ ಹಾಕಿದರೆ ಮುದ್ದೆ ಆಗಲ್ಲ, ಅದು ಜಾಡಿಸಿ ಹಾಕ್ಕೋಬೇಕು, ಯಾವಾಗಲೂ ಒಣಗಿಸ್ಬೇಕು, ಮುದ್ದೆ ಬರಲ್ಲ, ನೀಟಾಗಿ ಬರ್ತವೆ. ಈಗ ನೋಡಿ ಇವು ಫಾಲು, ಇದು ಕೂಡ ಹಾಗೇ ಎಲ್ಲ ನೀರಿಗೆ ನೆನೆಸಿ ಎಲ್ಲ ಹಿಂಡಿಕೊಂಡು ಒಣಗಿಸ್ತೀನಿ. ಇದೊಂದು ಕೆಲಸ ಆದರೆ ಈಗ ಊಟ ಮಾಡೋದು, ಆಮೇಲೆ ಸ್ವಲ್ಪ ಕಟಿಂಗ್ ಮಾಡ್ಕೋಬೇಕು, ಮಾಡಿಕೊಂಡು ಮಲ್ಕೋತೀನಿ. ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ, ಹಾಗೆ ಯಾರೂ ನೋಡಬೇಡಿ. ನಾವು ಎಷ್ಟೋ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ. ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದರಿಂದ ನಮ್ಮ ಚಾನಲ್ ಬೆಳೆಯುತ್ತೆ, ನಮಗೂ ಒಂದು ಹೆಲ್ಪ್ ಆಗುತ್ತೆ ನಿಮ್ಮಿಂದ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ. ನಮ್ಮ ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲನ್ನು ಒತ್ತಿ, ಆಮೇಲೆ ನಾವು ಹಾಕಿರೋ ವಿಡಿಯೋ ಎಲ್ಲ ನಿಮಗೆ ಮೊದಲಿಗೆ ಬರ್ತವೆ.
ನಾನು ಮಾತಾಡ್ತಾ ಇರೋದು ನಿಮ್ಗೆ ಕರೆಕ್ಟ್ ಅನಿಸುತ್ತೋ ಇಲ್ಲೋ ತಿಳಿಸಿ ಕಮೆಂಟ್ ಮಾಡಿ. ಅಷ್ಟು ಪರ್ಫೆಕ್ಟಾಗಿ ಕನ್ನಡ ನನಗೆ ಮಾತಾಡಲಿಕ್ಕೆ ಬರಲ್ಲ ನೀಟಾಗಿ. ನಾ ಹೀಗೆ ಮಾತಾಡ್ತೇನೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ನೋಡಿ ಫಾಲ್ ಎಲ್ಲ ತೊಳ್ಕೊಂಡು ಒಣಗಿಸಿ ಆಯಿತು. ಈಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಬಕೆಟ್ ಎಲ್ಲ. ನಾನು ಯಾವ ಕೆಲಸ ಇದ್ದರೂ ಆವಾಗಲೇ ಮಾಡ್ತೀನಿ, ಯಾವುದು ಹಾಗೆ ಇಡಲ್ಲ. ಈಗ ನೋಡಿ ಎಲ್ಲ ಆಯಿತು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ.